ನಾನು ಸುಮ್ಮನೆ ಟೌನ್ನಾಗ್ಲವ ಸೈಟು ಮಾರಣ ಅಂತ ಇದ್ದೀನಿ. ದಿನಕ್ಕೂ ಮನೆಗಳಾದಂಗೆ ಎಲ್ಲ ಒತ್ಲಿಸ್ಕೊಂಬತ್ತಾರೆ ಅಕ್ಕಪಕ್ಕದವರೆಲ್ಲನ. ಅಲ್ಲಿ ಏನು ಪ್ರಯೋಜನ ಇಲ್ಲ, ಅದಕ್ಕೇ ಸುಮ್ಮನೆ ಮಾರಣ ಅಂತ ಇದ್ದೀನಿ. ಏಯ್ ತಲೆ ಕೆಟ್ಟಾಳಿ, ಹೋಗು. ಅವನು ಯಾಕೆ ಮಾರ್ತೀಯ? ನಮ್ಮದು ಆಸ್ತಿ ಎಂಬುದು ಯಾತ ಇಲ್ಲ. ಹೊಲನೂ ಹೋತು, ಎಲ್ಲ ಹೋಯ್ತು. ಇರೋದೊಂದಿಟ್ಟು ಅದು ಹೆಂಗವಾಗ ದುಡ್ಡಾಗ ಒಂದಿಟ್ಟು ತಾಮತ್ಕೆ ಇದಾವತ್ತು ಅವನು ಯಾಕೆ ಮಾರ್ತೀನಿ ಅಂತ ಹೋಗ್ತೀಯ? ಏನು ಬೇಡ, ಅಳತೆ ಯಾರಪ್ಪಂದು ಅಲ್ಲಿ ಅಳತೆ ಇದ್ದೇ ಇರುತ್ತೆ. ಯಾರೇನು ಅಕ್ಕಪಕ್ಕದವ್ರವ್ರು ಬಂದ್ರೇನು ಎಲ್ಲೋ ಹೋಗಲ್ಲ. ನಾವು ಸುಮ್ಮನೆ ನಮ್ಮ ಜಾಗಕ್ಕೆ ನಾವು ಶಿಸ್ತು ಮಾಡ್ಕೊಂಡ್ರೆ ಆಯ್ತು ಅಷ್ಟೇನೆ. ಯಾರೋ ಇದು ಮಾಡ್ತಾರೆ ಅಂತ ಹೇಳಿ ನಾವು ಓಟನು ತಲೆ ಕೆಡ್ಸ್ಕೊಂಡು ಕುಕ್ಕಮಕ್ಕಾಗಲ್ಲ. ಸುಮ್ಮನಿರು, ಯಾಕಂಗೆ ಮಾತಾಡ್ತೀಯ? ಅವನ್ನೆಲ್ಲ ಯಾಕೆ ಯೋಚನೆ ಮಾಡ್ತೀಯ ನೀನು? ಸುಮ್ಮನಿರು. ಏ ಬೇಡ, ಸುಮ್ಮನೆ ಎಲ್ಲೋ ತಾಂಡ್ರೆ ಏನಕ್ಕೆ ಬಂದಂಗೆ. ಅಲ್ಲೇನೇನು ನಾವು ಮನೆ ಕಟ್ಟಂಗಿಲ್ಲ ಏನಿಲ್ಲ. ಆತ ಸುಮ್ಮನೆ ಮಾರಿ ಇಲ್ಲೇ ಊರಾಗ ಮನೆ ಕಟ್ಟಾನ ಅಂತ ನಿನ್ನ ತಮ್ಮ ಮನೆ ಕಟ್ತಾನೆ ಇವಾಗ. ಅವ್ನು ಮನೆ ಕಟ್ತಿರೋದ್ರಿಂದನ ನಾವು ಮನೆ ಕಟ್ಟಲಿಲ್ಲ ಅಂದರೆ ಎಲ್ಲ ಹೇಳ್ಕೊಂಬ್ತೀರ. ನೋಡಪ್ಪ, ಅವ್ರ ತಮ್ಮ ಕಟ್ತಾ ಇವನು ಕಟ್ಟಲಿಲ್ಲ, ಇವನ ಕೈಲಿ ಏನು ಕಿಸಿಯೋಕ್ಕಾಗಲಿಲ್ಲ, ಅಣ್ಣ ಯಾವ್ದಾನು ಅಂತಾರೆ. ಅದಕ್ಕಾಗಿನ ನಮ್ಮ ಹಂಗೆ ಕರ್ಕೊಂಬತ್ತೀನಿ ಅಂತ ಇವಾಗ ಬರ್ತಾರಂತೆ ಬ್ರೋಕರು. ಕರ್ಕೊಬತ್ತಾಳೆ ಇವಾಗ. ಅದನ್ನೇ ಮಾತಾಡಿ ಮಾರ್ತೀವಿ ಸುಮ್ಮನೆ. ಇನ್ನೇನು ಆಗ್ಬೇಕಾಯ್ತದ, ಸುಮ್ಮನೆ ಮಾರೋಣ ಅಂತ. ಏಯ್ ಹೊಲನು ಹಿಂಗೇನಾಳು ಮಾತು ಕೇಳಿ ಎಲ್ಲ ಕಳ್ಕೊಂಡಿದ್ದಾತು. ಇನ್ನು ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿರ್ಬೇಕು ಅಂತೇಳಿ ಹೇಳಿದ್ದೀನಿ ನಾನು. ಇಂಥವೆಲ್ಲ ತಲೆ ಕೆಡಿಸ್ಕೊಂಡ್ರೆ ನೀನು ಎಲ್ಲ ಹಾಳು ಮಾಡ್ಕೊಂಡು ಕುಕ್ಕಂತೀಯ ನೋಡಿ. ಅಲ್ಲ ಕಣಪ್ಪ, ತವ್ರ ಮನೆಯದು ಹೊಲ ಮಾರ್ತೀವಿ ಅಂತೇಳಿ ಅವಳೆ ನಮ್ಮ ಅಣ್ಣವ್ರು ಹೊಲ ಕೊಡ್ತಾರಲ್ಲ, ಅದನ್ನ ನನಗೆ ಕೊಡ್ತಾಳಂತ ಅವಳು ಮಾಡಿದರೆ ಇವತ್ತೇನು ನನಗೇನು ಅವಳು ಅನ್ಯಾಯ ಮಾಡಿಲ್ಲ. ಯಾಕ ಅಣ್ಣವ್ರು ಕೊಟ್ಟಿದ್ದ, ನಿಮಗೆ ಬರೀತೀನಿ ಕಣೆ, ನನಗೇನು ಬೇಡ ಅಂತಾಳೆ. ಕೊಡ್ತಾಳಂತ ಕಣಪ್ಪ. ಅವಳೇನು ನನಗೇನು ಯಾವತ್ತೂ ಮೋಸ ಮಾಡಿಲ್ಲ, ಏನು ಅಂದಿಲ್ಲ, ಏನಿಲ್ಲ. ಅದೇ ಹೇಳಿದ್ಲಲ್ಲ, ನಾನು ಕೊಡ್ತೀನಪ್ಪ ಅಂತ ಹೇಳಿದಾಳೆ. ಅಣ್ಣಯ್ಯರು ಕೊಡ್ತಾರೆ ಹೇಳು. ಇಬ್ಬರೊಳಗು ತಲಾ ಕರೆದ್ರದ ಭಾಗ ಬರೋವರೆಗೂ ನಾವು ಸೈನ್ ಹಾಕಲ್ಲ. ಸಿಗುತ್ತೆ ಅನ್ನೋದು ತವ್ರ ಮನೆ ಸಿಗುತ್ತಲ್ಲ, ಅದನ್ನ ಕೊಡ್ತೀನಿ ಅಂತ ಅವಳೆ. ಹೇಳಿದ ಮೇಲೂ ನಾವು ಅವಳ ಮೇಲೆ ಇದು ಮಾಡ್ಕೊಂಡ್ರೆ ಹೆಂಗಪ್ಪ? ಅವಳೇ ನಂಗೆ ಮಾಡಲ್ಲ ಹೇಳು. ಬುದ್ಧಿ ಇಲ್ಲ ನಿನಗೆ? ಅದೇನು ಮಾಡ್ಕೆ ಮಾಡು. ಅವಾಗಲೂ ಹಿಂಗೆ ಬೋಡ್ಕೊಂಡು ನಾನು ಬೇಡ 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 ಕಣೆ ಹೊಲ ಮಾರೋದು ಅಂತ ಅವಳು ಮಾತು ಕೇಳ್ಕೊಂಡು ಹೊಲ ಮಾಡ್ಕೊಂಡು ಕುಕ್ಕಂಡು ದುಡ್ಡೆಲ್ಲ ಅಧ್ವಾನ ಎದ್ದೋತು. ಅದೇನು ಉಪ್ಪಲ್ಲ ಉಳಿಗಲ್ಲ ದುಡ್ಡು, ಒಟ್ಟೊಂದು ದುಡ್ಡು ಕಾಸು ಹೋಗತ್ತ ಎಲ್ಲ ಅಧ್ವಾನ ಇದ್ದೋತು. ಏನು ಮಾಡೋಣ? ಎಲ್ಲನ ನಿನ್ನಿಂದ ನಿನ್ನ ತಂಗಿಯಿಂದ ಹಾಳಾಗೋಯ್ತು. ನಮ್ಮಮ್ಮ ಅಂತೂ ಬೈತೈತೆ ನನಗೆ. ಎಲ್ಲ ಹಾಳಾಗೋತು, ನೀವು ಯಾತು ಉಳಿಸ್ಕೊಂಬಿಲ್ವಲ್ಲೋ ಅಂತ ಹೇಳಿ ನೊಂದ್ಕೊಂಬತೈತಿ. ನಮ್ಮಮ್ಮ ಎಷ್ಟು ಬೇಜಾರಾಗ್ತೈತಿ. ನೀನು ಬೇಡ, ಅವು ಇರೋವೇನೋ 2 ಸೈಟು ಮಾರೋದು ಏನು ಬೇಕಾಗಿಲ್ಲ ನನಗೆ. ನೀನೊಬ್ಬ ಹೋಗು, ನಾನು ಮಾರ್ತೀನಿ ಅಂತ ಹೇಳ್ತಾ ಇದ್ದೀನಿ. ತಿರ್ಗಾ ಬೇಡ ಅಂತ ಹೇಳ್ತಾ ಇದೀಯ. ನಾನು ಮಾರ್ತೀನಿ, ಹೋಗು. ನಾನು ಮಾರ್ತೀನಪ್ಪ. ನೀನು ಏನು ಹೇಳಿದ್ರು ನಾನು ಮಾರೋದಂತ ಬಿಡಲ್ಲ, ನಾನು ಮಾರ್ತೀನಿ ಅಷ್ಟೇ. ನನ್ನ ಮನಸ್ಸಿನಾಗ ಏನೈತೆ ನಾನು ಅದನ್ನ ಹೇಳ್ತೀನಿ. ನೀನು ಹೇಳಿದ್ರು ನಾನು ಕೇಳಂಗಿಲ್ಲ. ನಾನು ಅಂದ್ಕೊಂಡಿದ್ದೀನಿ, ನಾನು ಮಾಡ್ತೀನಿ. ನೀನು ಸುಮ್ಕಿರು, ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ, ನಿನ್ನ ಕೈಲಿ ಏನು ಕಿಸಿಯೋಕ್ಕಾಗಲ್ಲ. ನಾವೆಲ್ಲ ಮಾಡಿರೋದ ನೋಡು ಸುಮ್ಮನೆ ಅಷ್ಟೇ. ನಾನು ಮಾರಿದ್ದೇನೆ. ಲೇ, ನಿನ್ನ ಒಳ್ಳೇದು ಕಣಿ ನಾನು ಹೇಳ್ತಿರೋದು. ಅವನು ಮಾರಿ ಏನಾಗಬೇಕಾಗೈತಿ ಇವತ್ತು? 15 ಲಕ್ಷಕ್ಕೆ ತಗೊಂಡಿರೋ ಇವತ್ತು 17-18 ಲಕ್ಷಕ್ಕೆ ಕೇಳ್ತವೆ. ದಿನಕ್ಕೂ ರೇಟ್ ಆಗ್ತಿರ್ತವೆ. ಬೇಡ ಸುಮ್ಕಿರು. ಹೆಂಗೆ ಹೊಲ್ದಾಗ ಬೆಳೆ ಬೆಳೆಯೋಕ್ಕಂತೂ ಆಗಲ್ಲ. ಅವನ ಬೆಳ್ಕೊಂಡು ಹೋಗ್ತಾವ, ಅವನ ರೇಟ್ ಆಗ್ತವೆ ಅಂತೇಳಿ ಹೇಳ್ತಾ ಇರೋದು ಅಷ್ಟೇ ನಿನಗೆ. ನೀನು ಹೇಳಿದ್ರೆ ನಾನು ಕೇಳಂಗಿಲ್ಲ ಅಷ್ಟೇ. ನಾನು ಮಾರಿದ್ದೇನೆ. ನಾನು ಏನಾದರೂ ಮಾಡ್ತೀನಿ, ಸುಮ್ಮನೆ ನಿನಗೆ ಯಾಕೆ ಬೇಕು? ಸರಿ ಅಮ್ಮ, ಆಯಿತು. ಅದೇನು ಮಾಡ್ಕೆ ಎಷ್ಟು ಹೇಳಿರು ಕೇಳಲಿಲ್ಲ ಅಂದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ? ನಿಂಗೆ ನಾನು ಮಾಡಿದ್ದೆ ನೀನು ಏನು ಹೇಳಿರು ಕೇಳಲ್ಲ ಅಂದ್ರೆ ಇನ್ನೇನು ಹೇಳೋಕ್ಕಾಗುತ್ತೆ ಹೇಳು? ನಾನು ಹೋಗು, ಏನೋ ಮಾಡ್ಕೆ. ಹೇಳ ಬಂದರು, ಕರ್ಕ ಬಾ. ಕೂತ್ಕೊಳ್ರಿ. ಅಕ್ಕ ಇವಣ್ಣ ಇದ್ದೀನಿ, ಬ್ರೋಕರ್ ಗುಂಡಣ್ಣ ಅಂತ ಹೇಳಿ ಕರ್ಕೊಂಬಂದಿದ್ದೀನಿ. ಅದಕ್ಕೇ ಎಲ್ಲಿ ಏನು ಎತ್ತ ಅಂತ ಹೇಳಿ ಎಲ್ಲ ಕೇಳ್ತಿತ್ತು. ಅದಕ್ಕೆ ಡಾಕ್ಯುಮೆಂಟ್ಸ್ಗಳೆಲ್ಲ ನೋಡಬೇಕು, ನನಗೊಂದು ಸೆಟ್ಟೆಲ್ಲ ಜೆರಾಕ್ಸ್ ಹಾಕಿ ಕೊಡ್ರಿ ಅಂತಂತು. ಅದಕ್ಕೆ ಬಾರಣ, ನಮ್ಮ ಅಕ್ಕ ಇದ್ದಾಳೆ ಮಾತಾಡೋಣ ಅಂತೇಳಿ ಕರ್ಕೊಂಬಂದೆ. ಇವ್ರಿಗೂ ಸ್ವಲ್ಪ ಕಮಿಷನ್ನು ಅದು ಕೊಡಬೇಕಾಗುತ್ತೆ, ಅದಕ್ಕೆ ಕರ್ಕೊಂಬಂದಿದ್ದೀನಿ. ಬಾರಣ ಮಾತಾಡೋಣ ಅಂತೇಳಿ. ಅಣ್ಣ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. 2 ಸೈಟು ಒಂದೇ ಹತ್ರ ಇದ್ದಾವೆ, ಚೆನ್ನಾಗಿದ್ದಾವೆ 30-40. ಅದಕ್ಕೇ ಎಲ್ಲ ನಾನು ಇವಾಗ ಸ್ವಲ್ಪ ಸಮಸ್ಯೆಗಳು ನಮ್ಮ ಮನೆಯದು, ಅದಕ್ಕೆ ಮಾರಬೇಕಂತ ಅಂದ್ಕೊಂಡಿದ್ದೀನಿ. 2 ಸೈಟ್ ಮಾರೋದಾದ್ರೂ ನನಗೆ ಇವಾಗ ಏನೇ ಅಂದ್ರೂ ಒಂದು 20-25 ಸಾವಿರ ಒಂದು ಸೈಟಿಂದ ನಾನು ಒಂದು 20-25 ಸಾವಿರ ತೊಗೊಳ್ತೀನಿ. ಅದು ನಾನು ಕಡಿಮೆನೇ ತೊಗೊಳ್ತಾ ಇರೋದು.
ಇನ್ನೂ ಬೇರೆ ಬೇರೆಯವರೆಲ್ಲ ಆದರೆ ಜಾಸ್ತಿನೇ ತಗೊಂತಾರೆ, ನಾನು ಹಂಗಲ್ಲ ಕಡಿಮೆನೇ ತಗೊಂತಾ ಇದ್ದೀನಿ. ಒಂದು 20-25 ಸಾವಿರ ಕೊಡ್ರಿ, ನನಗೆ ಒಂದು 30-40 ಸಾವಿರ ಆಗುತ್ತೆ 2 ಸೈಟ್ ಮಾಡಿಸೋದ್ರಿಂದ. 2 ಸೈಟ್ ಮಾಡಿಸ್ತೀನಿ. ಹೇಳೋಣ ನೀನು ಯಾಕೆ ಆಟೊಂದು ಹೇಳ್ತೀಯ ಅಲ್ಲ, ನಾವು 2 ಸೈಟ್ ಮಾಡ್ತಾಯಿದ್ದೀವಿ, 1 ಸೈಟಿನ ಲೆಕ್ಕಾಚಾರಕ್ಕೆ ತಕ್ಕ ಸಾಕು. ಅಲ್ಲ ನಾನು ನಿನಗೆ 40 ಸಾವಿರ ಕೊಟ್ಟರೆ ನಾವೇನು ಮಾಡೋಣ ಅಣ್ಣ? ಅದೇ ಅಣ್ಣ ಹಿಂಗೆ ಹೇಳ್ತೀಯ, ನೀನು ಕೊಡಿಸ್ತೀಯಲ್ಲಣ್ಣ ಗುಣಣೆಯ, ಅವ್ರು ತಗಿಸ್ಕ. ಯಾರಿಗೆ ಕೊಡಿಸ್ತೀಯ ಅವ್ರು ತಗಿಸ್ಕ. ಅವ್ರ ತಗೋ ಇಷ್ಟು ಕಮಿಷನ್ ಅಂತ ಇಸ್ಕೊಂತೀನಮ್ಮ ನಾನು. ಅವರು ಕೊಡ್ತಾರೆ, ನೀವು ಕೊಡಬೇಕು. ನಾನು ಈಗ ಕೊಡಿಸಿರೋರ್ಗು ಅವ್ರಿಗೂ ಇಷ್ಟು ಅಂತ ಐತೆ ನಮಗೆ, ನಾನು ನಿಮಗೆ ಮಾಡಿಸ್ಕೊಡೋದ್ರಿಂದ ನೀವು ಇಷ್ಟ ಅಂತ ಕೊಡಬೇಕಾಗುತ್ತೆ ನನಗೆ. ಅದಕ್ಕೇ ಬೇಡ, ಒಂದು 30 ಸಾವಿರ ಕೊಡ್ರಿ, 2 ಸೈಟನ್ನು ಮಾಡಿಸ್ಕೊಡ್ತೀನಿ. ಅದಕ್ಕೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಒಂದು 30 ಸಾವಿರನಾದರೂ ಕೊಡ್ರಿ. ಅಂದರೆ ಒಳ್ಳೆ ರೇಟಿಂಗ್ ಮಾಡಿಸ್ಕೊಡ್ಬೇಕು ನೀನು. ಒಳ್ಳೆ ರೇಟಿಂಗ್ ಮಾಡಿಸಿ ನಮಗೆ ಚೆನ್ನಾಗಿ ದುಡ್ಡು ಎಲ್ಲನ ಕ್ಯಾಶ್ ಕೊಡೋರಾಗಬೇಕು. ನಾವು ದುಡ್ಡು ನಿಲ್ಲಕ್ಕಾಗಲ್ಲ, ಯಾಕಂದರೆ ತಾಪತ್ರೆ ಇರೋದಕ್ಕೆ ನಾವು ಮಾರ್ತಿರೋದು. ಅದಕ್ಕೆ ಕ್ಯಾಶ್ ದುಡ್ಡು ಕೊಡಬೇಕು, ಒಳ್ಳೆಯವ್ರಿಗೆ ಮಾರಿಸು. ಅಂತಿಂತ ತಂದು ತಗೊಳಕ್ಬೇಡ ನೀನು. ಸರಿ ಆಯ್ತಮ್ಮ, ಆಯಿತು. ಆ ಡಾಕ್ಯುಮೆಂಟ್ಗಳೆಲ್ಲ ನನಗೆ ವಾಟ್ಸಪ್ ಮಾಡ್ತೀರಾ? ಇಲ್ಲಾಂದ್ರೆ ನಾನೇ ಜೆರಾಕ್ಸ್ ಮಾಡಿಸ್ಕೊತೀನಿ, ಇಲ್ಲಾಂದರೆ ಜೆರಾಕ್ಸ್ ಹಾಕಿ ಕೊಡ್ತೀರಾ ನೀವು? ನನ್ನ ಫೋನ್ನಾಗೆ ಫೋಟೋ ಹೊಡೆದು ಕಳಿಸ್ತೀನಿ, ಹೇಳೋಣ ನೀನೇನೆ ಹಾಕ್ಸ್ಕೊಂಬಂತೆ. ಎಲ್ಲ ಫೋಟೋ ಹೊಡೆದ್ಬಿಟ್ಟು ಕಳಿಸ್ತೀವಿ, ಹೇಳು. ಎಲ್ಲ ಒಟ್ಟು ಜೆರಾಕ್ಸ್ ಮಾಡೋದಿಲ್ಲ ಏನಿಲ್ಲ, ಅದಕ್ಕೆ ಫೋಟೋ ಹೊಡೆದು ಕಳಿಸ್ತೀವಿ. ಸರಿ ಅಮ್ಮ, ಆಯ್ತು ಹೇಳು, ಹಾಗೆ ಮಾಡಿರಿ. ಬರ್ತೀನಿ, ಹೋಗಿ ಮಾತಾಡ್ತೀನಿ, ಯಾರಾದರೂ ಸಿಕ್ಕರೆ ಹೇಳ್ತೀನಿ, ಫೋನ್ ಮಾಡ್ತೀನಿ ನಾನು. ಸರಿ ಅಣ್ಣ, ಆಯ್ತು ಹೇಳು. ಕಾಪಿ ನಮಗೆ ಕಾಸು ಕೊಡ್ಬೋದಾಯ್ತು ಅಣ್ಣಗೆ. ಅಯ್ಯಪ್ಪ ಯಾರ ಮನೆಯಾಗೂ ಕುಡಿಯಲ್ಲ, ಇಲ್ಲೂ ಕಾಪಿ ಕುಡಿಯಲ್ಲ. ಅಯ್ಯಪ್ಪ ಒಂಥರ ಏನೋ ಇದು, ಯಾರ ಮನೆಯಾಗ ಒಂದು ಲೋಟ ನೀರು ಕುಡಿಯಲ್ಲ, ಕಾಪಿ ಕುಡಿಯಲ್ಲ. ಏನೋ ಅವರು ಪೂಜೆ ಪುನಸ್ಕಾರ ಅದು ಇದು ಮಾಡ್ತಿರ್ತಾರೆ, ಅವ್ರು ಯಾರ ಮನೆಯಾಗೂ ಕುಡಿಯಲ್ಲ ಕಣೆಯಕ್ಕ. ಬಿಡು, ಕುಡಿದಿದ್ರು ಒಟ್ಟು ಯಾರನ್ನ ಬಂದರೆ ಒಟ್ಟು ಕಾಪಿ ಕಾಸೋದು, ಒಟ್ಟು ತಲೆನೋವು, ಸಕ್ಕರೆ, ಸುಮ್ಮನೆ ಗ್ಯಾಸ್ ಉದ್ವಾನ. ಸುಮ್ಮನೆ ಇರಬೇಕು, ಒಂದು ಮಾತಂಗೆ ಅನ್ಬೇಕು ಟೀ ಕುಡೀರಿ ಅಂತೇಳಿ. ಬೇಡ ಅಂತಂದರೆ ಸುಮ್ಮನೆ ಆಗ್ಬಿಡ್ಬೇಕು, ಒಟ್ಟು ಯಾಕೆ ಮೈ ನಾವು ಒಟ್ಟು ಪಾತ್ರ ತೊಳಿಬೇಕು. ನಾನೇನು ಯಾರನ್ನ ಬರಲಿ ಯಾತು ಮಾಡ್ಕೊಡಲ್ಲ, ಸುಮ್ಮನೆ ಇರ್ತೀನಿ ಅಷ್ಟೇ. ಹೇಳು, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಸುಮ್ಮನೆ ಒಂದು ಮಾತಂಗೆ ಅನ್ಬೇಕು. ಏನಲ್ಲ ಅಂದ್ರೆ ಒಂದು 18-20 ಲಕ್ಷಕ್ಕೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಎಷ್ಟು ಹೇಳಿದ್ದೀನಿ ನೀನು ಈ ಅಪ್ಪಂತಾಗೆ? 25ಕ್ಕೆ ಹೇಳಿದ್ದೀನಿ. ಸೈಟ್ ಕೊಡೋರೆ ಇಲ್ವಲ್ಲ, 2 ಒಂದೇ ಹತ್ರ ಇದ್ದಾವಲ್ಲ, ಸಗತ್ತು ಚೆನ್ನಾಗಿ ತಾಂಬ್ತಾರೆ. 2 ಒಂದೇ ಹತ್ರ ಇರೋದ್ರಿಂದ ಅದಕ್ಕೆ 25 ಹೇಳಿದ್ದೀನಿ ನಾನು. 25 ಅಂದರೆ 50 ಲಕ್ಷ ಬರುತ್ತೆ ಕಣೆ ಅಕ್ಕ. 50 ಲಕ್ಷ ಅಂದ್ರೆ 50 ಲಕ್ಷ ತಗೊಂಡು ಏನು ಮಾಡ್ತೀಯ ನೀನು? 40 ಲಕ್ಷದ 20 ಲಕ್ಷದ 20 ಲಕ್ಷದ 2 ಮನೆ ಕಟ್ಟಿದ್ರೆ 40 ಲಕ್ಷಕ್ಕೆ ಮನೆ ಆಗೋಗ್ಬಿಡುತ್ತೆ. ಮತ್ತೆ ಆಗೋಗ್ಬಿಡುತ್ತೆ 40 ಲಕ್ಷಕ್ಕೆ ಆಗಿಬಿಡುತ್ತೆ ಮನೆ. ಹೆಂಗೆ ಹೊತ್ಲ ಕಟ್ಟಿರ ಆಯಿತು ಬಿಡು. ಹಿಂಗೆ ನೋಡೋಣ ಇನ್ನು ಹೆಂಗಾಗುತ್ತೆ ಏನು ಎತ್ತ ಅಂತೇಳಿ ನೋಡೋಣ ಇನ್ನು. ಹೆಂಗಾಗುತ್ತೋ ಹಂಗೆ ಮಾಡ್ಕೊಂಡು ಹೋಗೋದು. ಬ್ರೋಕರ್ ಬಂದಿದ್ರು, ಅದಕ್ಕೆ 20-25 ಲಕ್ಷಕ್ಕಂತೂ ಪಕ್ಕ ಹೋಗ್ತವೆ. ಅದಕ್ಕೆ ಮಾರಕ್ಕೆ ಹೇಳಿದ್ವಿ. ಬ್ರೋಕರ್ಗೆ ಹೇಳಿದ್ವಲ್ಲ, ಸೈಟ್ ಮಾರಕ್ಕಿನ್ನು ಮಾರಿ ಇನ್ನು ಮನೆ ಕಟ್ಟೋದೇ ಇರೋದು. ಬೇರೆ ಏನೂ ಇಲ್ಲ, ಇನ್ನು ಕಟ್ಟೋ ಅಂಥದ್ದು ನಾವು ಯೋಚನೆ ಮಾಡಬೇಕಷ್ಟೇ. ಹೇಳಿದ್ದೀನಿ, ಯಪ್ಪನ ಬೇಡ ಅಂತೈತೆ, ನಾನು ಯಾರ ಮಾತು ಕೇಳಲ್ಲ. ನಮ್ಮ ರಂಗಿನ ಇವತ್ತು ಅನ್ಬಾರ್ದು, ಅವಳಿರೋದಕ್ಕೆ ಅವಳೆಲ್ಲರನ್ನೂ ಕಂಡಿರ್ತಾಳೆ. ಎಲ್ಲ ಬ್ರೋಕರ್ಗಳ್ನು ಎಲ್ಲರನ್ನೂ ಇಂಥವ್ರು ಗೊತ್ತಿಲ್ಲ ಅಂಬೋದಿಲ್ಲ, ಅವಳು ಎಲ್ಲರನ್ನೂ ನೋಡಿ ಅವಳೆ ಹಂಗೆ ಅವಳು. ನಮ್ಮ ಇವಳು ಏನಿಲ್ಲ, ನಮ್ಮ ರಂಗು ಹಂಗೆ ಎಲ್ಲರನ್ನೂ ಇಟ್ಕೊಂಡಿದ್ದಾಳೆ ಕೈಯಾಗೆ. ನನಗಿನ್ನೂ ಏನೂ ಗೊತ್ತಿಲ್ಲ, ಎಲ್ಲಿ ಏನು ಎತ್ತ ಅಂತ ಹೇಳಿ ನನಗೇನೂ ಗೊತ್ತಿಲ್ಲ. ನಮ್ಮ ರಂಗಿ ನೋಡಿ ಎಂಥವ್ರನ್ನೂ ತಟ್ಟಮ್ಮಂಗೆ ಕರ್ಕೊಬಂದುಬಿಡ್ತಾಳೆ. ಅದಕ್ಕೆ ತವ್ರ ಮನೇದು ಹೊಲ ಕೊಡ್ತೀನಿ, ಯಾಕೆ ಅವಾಗ ಹಂಗೆ ಆಗಿದ್ಕೆ ಅಂತ ಹೇಳವಳೆ. ಪಾಪ ಏನು ಮಾಡೋಕ್ಕಾಗುತ್ತೆ, ತಪ್ಪಾಗಿರೋದನ್ನ. ನಾನು ಅಕ್ಕ ಯಾದಳು, ನಾನೇನೇ ತಿತ್ಕೊಂಬ್ಲಿಲ್ಲ ಅಂದರೆ ಅವಳು ತಿತ್ಕೊಂಬ್ತಾಳೆ. ಅದಕ್ಕೇ ನಾನು ಸುಮ್ಮನೆ ಹಂಗೆ ಹೇಳಿದೆ. ಏನು ಮಾಡೋದು, ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.